ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂತ ಕಷ್ಟಪಡ್ತೀರಾ? ದೇವರು ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡುವಂಥ ವಾಕ್ಯದ ಮುಖಾಂತರ ಯಾವುದೆಲ್ಲ ನಡೆದಿಲ್ಲವೋ ಅದೆಲ್ಲ ನಿಮಗೆ ಕೈಗೂಡಿಸ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವನ್ನು ಧ್ಯಾನ ಮಾಡೋಣವ. ಬನ್ನಿರಿ. ರೋಮಾಪುರದವರಿಗೆ ಬರೆದಂಥ ಪುಸ್ತಕ 12ನೇ ಅಧ್ಯಾಯ 9-10 ವಚನವನ್ನು ಧ್ಯಾನ ಮಾಡೋಣ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಲ್ಲೆಲೂಯಾ. ನಮಗೆ ಒಳ್ಳೇದಾಗಬೇಕಂದ್ರೆ ನಾವು ಒಳ್ಳೆಯವರಾಗಿ ನಡೆದು ಏಸಪ್ಪನ ನಾವು ಇಟ್ಕೋಬೇಕು. ನನ್ನ ಪ್ರಿಯರೇ, ನೋಡಿ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಯಾವಾಗಲೂ ನಾವು ಪ್ರೀತಿ ತೋರಿಸುವಾಗ ಅದರಲ್ಲಿ ಕಪಟ ಇರಬಾರ್ದು. ಕಪಟ ಅಂದರೆ ಏನು ಗೊತ್ತಾ? ಬಾಯಲ್ಲಿ ಮಾತ್ರ ಚೆನ್ನಾಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ, ನಿಮ್ಮ ಮಕ್ಕಳೆಲ್ಲ ಓದ್ಬಿಟ್ರಾ, ನಿಮ್ಮ ಮಕ್ಕಳೆಲ್ಲ ಓದಿ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ, ಮನಸ್ಸಲ್ಲಿ ಅನ್ಸ್ಕೊಳ್ಳೋದು, ಅಪ್ಪ ಇವ್ರಿಗೆ ಬಂದಿದ್ದಂಥ ಬದುಕು ಯಾರಿಗೂ ಬರಲ್ವಾ, ನಮಗೆ ಬರಲ್ವಾ, ಹಂಗೆ ತಿಳ್ಕೊಳ್ಳೋದು, ಕೆಟ್ಟದ್ದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದು, ಒಳ್ಳೆಯದು ಬಾಯಲ್ಲಿ ಮಾತ್ರ ಮಾತಾಡೋದು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಒಳ್ಳೆ ಮನಸ್ಸಿಂದ ಮಾತಾಡಬೇಕು, ಒಳ್ಳೆಯದನ್ನೇ ಹೇಳಬೇಕು. ನನ್ನ ಪ್ರಿಯರೇ, ಒಳ್ಳೆಯದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಎಷ್ಟೇ ಅವರಿಂದ ನಾವು ದ್ರೋಹ ಅನುಭವಿಸಿದ್ರು ಕೂಡ ಕಪಟವಿಲ್ಲದಿರೋ ಪ್ರೀತಿಯನ್ನು ತೋರಿಸ್ಬೇಕು. ಯಾಕಂದರೆ ಆ ಕಪಟವಿಲ್ಲದ ಪ್ರೀತಿಯನ್ನು ತೋರಿಸಿದಂಥ ಯಜಮಾನ ಯಾರು ಗೊತ್ತಾ? ಏಸಪ್ಪ. ನೀವು ಅದನ್ನು ಹಿಂಬಾಲಿಸಿದರೆ ಅವರ ಮಕ್ಕಳಾಗಿರ್ತೀರ. ನನ್ನ ಪ್ರಿಯರೇ, ಹಲ್ಲೆಲೂಯಾ. ನೋಡಿ, ಒಂದು ದಿನ ಒಂದು ಶಿಷ್ಯರು ಮತ್ತು ಒಂದು ಗುರು ಒಂದು ಕಾಡಲ್ಲಿ ಮಲಗಿದ್ರಂತೆ. ಮಲಗಿರೋವಾಗ ಆ ಶಿಷ್ಯರಿಗೆ ಗುರು ಹೇಳಿದ್ರಂತೆ, ನೋಡಪ್ಪ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ, ನಿನ್ನ ತೊಡೆ ಮೇಲೆ ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಗುರುವೇ, ಮಲ್ಕೊಳ್ಳಿ. ಶಿಷ್ಯರಿಗೆಲ್ಲ ಗುರುಗಳು ಏನಾದರೂ ಹೇಳಿದ್ರೆ ತುಂಬ ಪ್ರೀತಿ ಅಲ್ವಾ, ಮತ್ತು ಅವ್ರಿಗೇನಾದರೂ ಮಾಡಬೇಕು ಅನ್ನೋದು ಆಸೆ ಅಲ್ವಾ. ಅದಕ್ಕೆ ಮಲ್ಕೊಳ್ಳಿ ಗುರುವೇ, ಮಲ್ಕೊಳ್ಳಿ ಗುರುವೇ ಅಂತ ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡ್ರಂತೆ. ಮಲ್ಕೊಳ್ಳೋವಾಗ ತುಂಬ ನಿದ್ದೆ ಹೋಗ್ಬಿಟ್ರು. ಈ ಕಡೆ ಆ ಕಡೆ ಕಾಲು ಅಲ್ಲಾಡಿಸೋಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ನೋಡಿದ್ರೆ ಒಂದು ಹುಲಿ ಬಂದ್ಬಿಡ್ತು ಆ ಕಡೆಯಿಂದ. ಹುಲಿ ಬಂದಾಗ ಗರ್ಜಿಸ್ಕೊಂಡು ಬರ್ತಾ ಇದೆ. ಆ ಶಿಷ್ಯ ಅಲ್ಲಾಡಲೇ ಇಲ್ಲ. ಯಾಕಂದರೆ ಗುರು ಮಲ್ಕೊಂಡಿದ್ದಾರೆ, ಅದರಿಂದ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು. ಹುಲಿ ಬಂದರೆ ಗರ್ಜಿಸಿದ್ರೆ ಅದು ಗರ್ಜಿಸ್ಲಿ, ಪರವಾಗಿಲ್ಲ. ಅದು ನೋಡಿ, ಅವ್ರ ಭಕ್ತಿ ನೋಡಿ. ಮತ್ತು ಅದು ಗರ್ಜಿಸ್ಕೊಂಡ್ಬಂತು, ಹಾಗೆ ಹಿಂಗೆ ಸುತ್ತಿ ನೋಡ್ತು, ಹಂಗೆ ಓಡಿ ಹೋಯ್ತು, ಏನೂ ಆಗಲಿಲ್ಲ. ಆಮೇಲೆ ಅವ್ರ ಗುರುಗಳು ಕೂಡ ಎದ್ದೋಗ್ಬಿಟ್ರು. ಆಮೇಲೆ ಅವ್ರ ಕೆಲಸ ನೋಡ್ತಾ ಇದ್ರು. ಸ್ವಲ್ಪ ಸಮಯ ಆದಮೇಲೆ ಒಂದು ಇರುವೆ ಬಂದು ಕಚ್ಚಿಬಿಡ್ತು. ಇರುವೆ ಕಚ್ಚಿದಾಗ ಓ ಅಂತ ಕಿರ್ಚ್ಕೊಳ್ತಾ ಇದ್ದಾನೆ ಆ ಶಿಷ್ಯ. ಆವಾಗ ಅಲ್ಲಿರೋರೆಲ್ಲ ಓಡಿ ಬಂದರೆ, ನಾವು ಕೂಡ ದೂರದಿಂದ ನೋಡ್ತಾನೆ ಇದ್ವಿ, ಏನು ತುಂಬ ನೀನು ಇದು ಮಾಡ್ತೀಯ, ಆವಾಗಲೇ ಹುಲಿ ಸುತ್ತಕೊಂಡು ಗರ್ಜಿಸ್ಕೊಂಡು ಬಂತು, ನೀನು ಸ್ವಲ್ಪ ಕೂಡ ಎದುರಲೇ ಇಲ್ಲ, ಇವಾಗ ಒಂದು ಇರುವೆ ಕಚ್ಚಿದ್ದಕ್ಕೆ ಇಷ್ಟು ಮಾಡ್ತಾ ಇದೆಯಾ ಅಂತ ಕೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ, ನಾನು ಹುಲಿ ಬಂದಾಗ ನನ್ನ ಗುರು ಕದಲ್ಬಾರ್ದು, ಆ ನಿದ್ದೆ ಹೋಗಬಾರ್ದು ಅಂತ ನಾನು ಗುರುವನ್ನೇ ನೋಡ್ಕೊಂಡಿದ್ದೆ, ಆದ್ರಿಂದ ನಾನು ಹುಲಿ ಕಡೆ ಗಮನಿಸಲಿಲ್ಲ. ಇವಾಗ ನಾನು ಬೇರೆ ಯಾವುದೋ ಲೋಕದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಅದಕ್ಕೆ ಇರುವೆ ಕಚ್ಚಿದ್ರು ಕೂಡ ನನಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ನಂತೆ. ಇದರಿಂದ ಏನು ನನ್ನ ಪ್ರಿಯರೇ, ನಿಜವಾದ ಪ್ರೀತಿಯನ್ನು ತೋರಿಸುವಾಗ ಎಷ್ಟೇ ದೊಡ್ಡ ಭಯ ಬಂದರೂ ಕೂಡ ಆ ಭಯ ನಮಗೆ ಅನಿಸೋದಿಲ್ಲ. ಆ ಪ್ರೀತಿ ಅದರಿಂದ ದೂರ ಮಾಡ್ತದೆ. ಆ ಪ್ರೀತಿ ಕಾಪಾಡಬೇಕು, ನಾನು ಸರ್ವಿಸ್ ಮಾಡಬೇಕು, ನಾನು ಸೇವೆ ಮಾಡಬೇಕು ಅನ್ನೋ ಪ್ರೀತಿ ಬಂದ್ಬಿಟ್ಟು ಸಿಂಹ ಗರ್ಜಿಸಿದ್ರು ಬರಲ್ಲ, ಹುಲಿ ಗರ್ಜಿಸಿದ್ರು ಬರಲ್ಲ, ಅದು ಅವ್ರನ್ನ ಕಾಪಾಡ್ತದೆ. ಯಾಕಂದರೆ ಆ ಪ್ರೀತಿ, ಆ ಕಪಟವಿಲ್ಲದ ಪ್ರೀತಿ. ಇವಾಗ ಪ್ರೀತಿ ಇಲ್ಲ, ಏನಿಲ್ಲ, ಕೆಲಸ ಮಾಡ್ತಾ ಇರಬೇಕಾದ್ರೆ ಇರುವೆ ಕಚ್ಚಿದ್ರು ಕೂಡ ನನಗೆ ದೊಡ್ಡದಾಗಿ ಅನ್ನಿಸ್ತದೆ ಅಂತ ಹೇಳ್ತಾರೆ. ಆದುದರಿಂದ ಕಪಟವಿಲ್ಲದ ಪ್ರೀತಿ ದೊಡ್ಡದ ಸಿಂಹದ ಬಾಯಿಂದ ಕೂಡ ಕಾಪಾಡ್ತದೆ. ಆದುದರಿಂದ ಕಪಟವಿಲ್ಲದ ಪ್ರೀತಿ ಇರೋವಾಗ ಈ ಲೋಕದಲ್ಲಿ ದುಷ್ಟ ಕಿರಿಯಗಳಿಂದ ನಮ್ಮನ್ನು ಕಾಪಾಡ್ತದೆ, ದುಷ್ಟ ಜನರಿಂದ ನಮ್ಮನ್ನು ಕಾಪಾಡ್ತದೆ. ಒಳಗೆ ಒಂದು, ಹೊರಗೆ ಒಂದು, ತುಟಿಯಲ್ಲಿ ಒಂದು, ಹೃದಯದಲ್ಲಿ ಒಂದು ಇಟ್ಕೊಂಡ್ರೆ ನಾವು ಬದುಕೋದಕ್ಕಾಗೋದಿಲ್ಲ. ನನ್ನ ಪ್ರಿಯದೆ, ನಾವು ಯಾವುದನ್ನು ಬಿತ್ತುತ್ತೀವೋ ಅದನ್ನೇ ಕೊಯ್ಬೇಕು. ನಾವು ಏನು ಬಿತ್ತುತ್ತೀವೋ ಅದೇ ನಮ್ಮ ಹಿಂದೆ ಮರವಾಗಿ ಒಂದು ದಿನ ಬೆಳ್ಕೊಂಡು ನಿಂತಿರ್ತದೆ. ಆ ಮರದಲ್ಲಿ ಬೆಳೆದಿರೋದನ್ನ ಬಿತ್ತಿರೋರೇ ಕೊಯ್ಬೇಕು.
ಆದ್ರಿಂದಾನೇ ಒಳ್ಳೆಯದನ್ನೇ ಕೊಯ್ಬೇಕು, ಒಳ್ಳೆಯವರಾಗಿರಬೇಕು ಅನ್ನೋದಕ್ಕಾಗಿ ವಾಕ್ಯ ಹೇಳ್ತದೆ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಂಡ್ರೆ, ಒಳ್ಳೆಯದನ್ನು ಕಪಟವಿಲ್ಲದ ಪ್ರೀತಿ ತೋರಿಸಿದ್ರೆ, ಯಾವ ರೀತಿ ಆ ಶಿಷ್ಯ ಸಿಂಹ ಗರ್ಜನೆ ಕೂಡ ಭಯ ಪಟ್ಟಿಲ್ವೋ, ಲೋಕದಲ್ಲಿ ಯಾರು ಏನು ಹೇಳಿದ್ರು ಕೂಡ ಭಯ ಇಲ್ಲ. ಆ ನಿಜವಾದ ಶಿಲುಬೆ ಪ್ರೀತಿ ಹೃದಯದಲ್ಲಿ ಇರುವಾಗ ಭಯ ಬರೋದಿಲ್ಲ. ಜನರ ಹತ್ರ ಕಪಟವಿಲ್ಲದ ಪ್ರೀತಿಯನ್ನು ತೋರಿಸೋರಿಗೆ ಭಯ ಅನ್ನೋದೇ ಬರಲ್ಲ. ಯಾರಿಗೆ ಭಯ ಬರ್ತದೆ ಗೊತ್ತಾ? ಆ್ಯಕ್ಟಿಂಗ್ ಮಾಡೋರಿಗೆ ಭಯ ಬರ್ತದೆ, ಕಪಟವಾಗಿ ಪ್ರೀತಿ ಮಾಡೋರಿಗೆ ಭಯ ಬರ್ತದೆ, ಎದುರುಗಡೆ ಮಾತಾಡ್ಬಿಟ್ಟು ಹಿಂದ್ಗಡೆ ಹೋಗಿ ಚಾಡಿ ಹೇಳೋರಿಗೆ ಭಯ ಬರ್ತದೆ. ನೀತಿಯಾಗಿ ನಡೆಯೋರಿಗೆ, ಕಪಟ ಇಲ್ಲದೆ ಪ್ರೀತಿಯನ್ನು ತೋರಿಸೋರಿಗೆ ಭಯ ಅನ್ನೋದೇ ಬರೋದಿಲ್ಲ ನನ್ನ ಪ್ರಿಯರೇ. ಆದ್ರಿಂದ ಕಪಟವಿಲ್ಲದ ಪ್ರೀತಿಯನ್ನು ತೋರಿಸೋಣ, ಒಳ್ಳೆಯದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳೋಣ, ದೇವರ ಮಕ್ಕಳಾಗಿ ನಾವು ಬದುಕೋಣ ನನ್ನ ಪ್ರಿಯರೇ. ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ ಅಪ್ಪ, ಕಪಟವಿಲ್ಲದ ಪ್ರೀತಿಯನ್ನು ತೋರಿಸೋದಕ್ಕೆ ನಮಗೆ ಸಹಾಯ ಮಾಡಿ ಏಸಪ್ಪ. ಕರ್ತನೆ ಸ್ತೋತ್ರ ರಾಜ. ಕಪಟ ಬೇಡಪ್ಪ, ಒಳಗೆ ಒಂದು ಹೊರಗೆ ಒಂದು ಬೇಡ ಸ್ವಾಮಿ, ತುಟಿಯಲ್ಲಿ ಒಂದು ಹೃದಯದಲ್ಲಿ ಒಂದು ಬೇಡಪ್ಪ. ಹಾಗಿದ್ರೆ ನಿಮ್ಮ ಮಕ್ಕಳಾಗಿ ಮಗನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನಿಮ್ಮ ಮಗನಾಗಿ ನಿಮ್ಮ ಮಗಳಾಗಿ ಇರಬೇಕಾದ್ರೆ ಕಪಟವಿಲ್ಲದ ಪ್ರೀತಿಯನ್ನು ತೋರಿಸ್ಬೇಕು, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಸ್ವಾಮಿ. ಏಸಪ್ಪ, ಅದಕ್ಕೆ ದಾರಿ ಮಾಡಿಕೊಡಪ್ಪ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಬ್ಬೊಬ್ಬರಿಗೂ ಕಪಟವಿಲ್ಲದ ಪ್ರೀತಿಯನ್ನು ಕೊಡು ಸ್ವಾಮಿ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಸಹಾಯ ಮಾಡಪ್ಪ. ಇವತ್ತು ಯಾವ ಕೆಲಸಕ್ಕಾಗಿ ಹೋಗ್ತಾರೋ ಆ ಕೆಲಸವೆಲ್ಲ ಸಫಲವಾಗಲಿ ಸ್ವಾಮಿ. ಎಲ್ಲ ಕೈಕೂಡಿ ಬರಲಿ ರಾಜ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಎಲ್ಲವನ್ನು ತಗ್ಗಿಸ್ತೇನೆ, ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸ್ತೇನೆ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದ್ಕೊಳ್ತೇನೆ ನನ್ನ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.